ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಾನು ಒಬ್ಬ ಸೀನಿಯರ್ ಸರ್ಜನ್ ಆಗಿ ಜನಗಳಿಗೆ ಕೆಲವು ಉಪಯುಕ್ತ ಮಾಹಿತಿಗಳನ್ನ ಆಗಿಂದಾಗೆ ಕೊಡ್ತಾ ಇರ್ತೀನಿ. ಇವತ್ತು ಭಾಳ ಸರಳವಾದ್ದು ಉಗುರು ಸುತ್ತು. ನೀವು ಭಾಳ ಜನ ಅನುಭವಿಸಿರ್ತೀರಿ, ಪಣ ಪಣ ಅಂತ ಪೇಯ್ನ್ ಬರುತ್ತೆ. ಉಗುರು ಸುತ್ತು ಅಂತ ಯಾಕಂತಾರೆ ಅಂದರೆ ಉಗುರಿನ ಪಕ್ಕದಲ್ಲಿ ಇನ್ಫೆಕ್ಷನ್ ಆಗಲಿಕ್ಕೆ ಉಗುರು ಸುತ್ತು. ನನ್ನ ಭಾಷೆಯಲ್ಲಿ ಪ್ಯಾರಾ ನೈಕಿಯ. ನೈಕಿಯ ಅಂದರೆ ಉಗುರು, ಪ್ಯಾರಾ ಅಂದರೆ ಪಕ್ಕದಲ್ಲಿ. ಎಂಥ ಪೇಯ್ನ್ ಇರುತ್ತೆ ಅಂದರೆ ನೀವು ಕೈ ಕೆಳಗಡೆ ಬಿಟ್ಟರೆ ಪಣ ಪಣ ಅಂತದೆ, ಕೈ ಮೇಲೆ ಎತ್ತಿಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಈ ನೋವನ್ನ ನಾವು ಮೆಡಿಕಲ್ ಕಾಲೇಜಿನಲ್ಲಿ ಪಾಠ ಮಾಡುವಾಗ ಥ್ರಾಬಿಂಗ್ ಪೇಯ್ನ್ ಅಂತೀವಿ ನಾವು. ಥ್ರಾಬ್ ಅಂದರೆ ಹೃದಯ ಬಡ್ಕೊಳ್ಳುತ್ತಲ್ಲ, ಅದನ್ನು ಥ್ರಾಬ್ ಅಂತೀವಿ, ಹಾರ್ಟ್ ಥ್ರಾಬ್. ನಮ್ಮ ಹೃದಯ ಸಿಸ್ಟೋಲಿಕ್ ಡಯಾಸ್ಟೋಲಿಕ್ ಲಬ್ ಡಬ್ ಅಂತ ಹೊಡೆಯುತ್ತಲ್ಲ, ಲಬ್ ಬಂದಾಗೆ ನಿಮಗೆ ಪ್ರಾಣ ಹೋದಂಗೆ ಆಗುತ್ತೆ. ಅದಕ್ಕೆ ಕೈ ಎತ್ತಿಟ್ಕೊಳ್ಳಿ ಅಂತೀವಿ. ಇದು ನೀವು ನೋಡ್ತಾನೆ ಹೆಂಗೆ ಶುರುವಾಗುತ್ತೆ ಅಂದರೆ ಅಲ್ಲಿ ಯೂಶಲಿ ಚಳಿಗಾಲದಲ್ಲಿ ಚರ್ಮ ಒಂಚೂರು ಎದ್ದಿರುತ್ತೆ, ಅಲ್ಲಿ ಇಲ್ಲಿ ಸಿಬ್ರು ಥರ, ಅದನ್ನು ಬಾಯಿನ ಕೀಳ್ತೀರಿ, ಇದ್ರ ಕೈನ ಕಿತ್ತಾಕ್ತೀರಿ. ದಯವಿಟ್ಟು ಅದನ್ನು ಫಸ್ಟ್ ಮಾಡಬೇಡಿ. ಅದರೊಳಗಾಗಿ ಸಕ್ಕರೆ ಕಾಯಿಲೆ ಇರೋರು ನೀವು ಹಂಗೆ ಮಾಡಿದರೆ, ಬಾಯಿನ ಕಚ್ಚಿದರೆ ನಿಮ್ಮ ಬಾಯಿನೊಳಗೆ ಬೇಕಾದಷ್ಟು ಬ್ಯಾಕ್ಟೀರಿಯಾ ಇರ್ತವೆ. ಆ್ಯಕ್ಚುಲಿ ನಮ್ಮ ಭಾಷೆಯಲ್ಲಿ ಮೌತ್ ಈಸ್ ದ ಡರ್ಟಿಯೆಸ್ಟ್ ಪಾರ್ಟ್. ತುಂಬ ಜನ ತಪ್ಪು ತಿಳ್ಕೊತಾರೆ, ಎಸ್ ಈಸ್ ಡರ್ಟಿ ಅಂತಾರೆ. ನಾನು ನಿಮ್ಗೆ ಹೇಳ್ತೀನಿ, ಮೌತ್ ಈಸ್ ಡರ್ಟಿ. ಬೇಕಾದಷ್ಟು ಬ್ಯಾಕ್ಟೀರಿಯಾ ಇರ್ತವೆ, ನೀವು ಕಚ್ಚಬಾರ್ದು. ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ಮಾತನಾಡುವಾಗ ನಾನು ಎಷ್ಟೋ ಸಾರಿ ಹೇಳ್ತೀನಿ, ಹಾವಿನ ವಿಷಕ್ಕಿಂತಲೂ ಮನುಷ್ಯನ ಬಾಯಿ ಕಚ್ತಾರಲ್ಲ, ಅದು ಮೋರ್ ಡೇಂಜರಸ್ ಅಂತ. ಎಷ್ಟೋ ಜನ ಸೆಲ್ಯುಲೈಟಿಸ್ ಆಗ್ತಾರೆ ಮನುಷ್ಯ ಕಚ್ಚಿದರೆ. ಅದರಿಂದ ಹಂಗೆ ಮಾಡಬೇಡಿ. ಮತ್ತು ಏನು ಮಾಡಬೇಕು ಡಾಕ್ಟ್ರೆ? ಇವಾಗ ಒಂದು ಶುರುವಾಯಿತು ಅಂದರೆ, ನಾನು ಭಾಳ ಸಾರಿ ನೋಡಿದ್ದೀನಿ, ಪೌಲ್ಟೀಸ್ ಕಟ್ತೀರಿ, ಇಲ್ಲಾಂದರೆ ನಿಂಬೆಹಣ್ಣನ್ನು ಅದಕ್ಕೆ ತೂತು ಮಾಡಿ ಹಾಕ್ತೀರಿ. ಅದು ನನ್ನ ಹತ್ರ ಬರೋ ಅಷ್ಟೊತ್ತಿಗೆ 3 ದಿನಕ್ಕೆ ಇಷ್ಟು ದಪ್ಪ ಆಗಿರುತ್ತೆ ನಿಮ್ಮ ಬೇಳು. ಸೊ ಆವಾಗ ನನಗೆ ಸರಿಯಾಗಿ ಟ್ರೀಟ್ಮೆಂಟು ಮಾಡೋಕ್ಕಾಗಲ್ಲ. ನೀವು ಆ ನೋವು ಶುರುವಾದ ತಕ್ಷಣ ನಮ್ಮಂಥ ಸರ್ಜನ್ ಹತ್ರ ಬಂದರೆ ಫಸ್ಟ್ ನಿಮ್ಗೆ ಆಂಟಿಬಯೋಟಿಕ್ ಕೊಡ್ತೀವಿ. ಯೂಶಲಿ ಫಸ್ಟ್ ಡೇ ಬಂದರೆ 2 ದಿನದಲ್ಲಿ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಆಲ್ರೆಡಿ ಹಳದಿ ಬಂದಿದ್ದರೆ ಅದನ್ನು ಒಂದೇ ಒಂದು ಡ್ರಾಪ್ ಪಸ್ ಇರುತ್ತೆ, ಆ ಪಸ್ಸನ್ನ ನಾನು ಡ್ರೈನ್ ಮಾಡಬೇಕು. ತುಂಬ ಪೇಯ್ನ್ ಇರುತ್ತೆ, ನಾನು ಮುಟ್ಟಕ್ಕೂ ನೀವು ಬಿಡೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ಬೆರಳಿಗೆ ಅನಸ್ತೀಷಿಯಾ ಕೊಡ್ತೀವಿ, ಲೋಕಲ್ ಅನಸ್ತೀಷಿಯಾ ಅಂತೀವಿ. ಇಲ್ಲೊಂದು ಡಿಜಿಟಲ್ 0.5 ml ಝೈಲೋಕೇನ್ ಇಂಜೆಕ್ಷನ್, ಇಲ್ಲೊಂದು ಇಂಜೆಕ್ಷನ್ ಕೊಟ್ಟರೆ ನಿಮ್ಮ ಬೆರಳು ನಂಜಾಗತ್ತೆ. ಅಂದರೆ ಸುಂದು ಅಂತಾರೆ ಹಿಂದಿ ಒಳಗೆ. ಅದು ಅನಸ್ತೀಷಿಯಾ ಬರುತ್ತೆ, ಮುಟ್ಟಿದ್ರೂ ಏನೂ ಗೊತ್ತಾಗಲ್ಲ. ಆಗ ನಾನು ಒಂದು ಸೀಸರ್ನಲ್ಲಿ ಜಸ್ಟ್ ಅರ್ಧ ನೇಲ್ ತೆಗಿತೀನಿ, ಅಥವಾ ಒಂದು ಶಾರ್ಪ್ ನೈಪಲ್ಲಿ ಒಂದು ಕಟ್ ಮಾಡಿದರೆ ನಿಮಗೆ 1 ಡ್ರಾಪ್ ಪಸ್ ಬರುತ್ತೆ. ಬಹಳ ಬೇಗ ರಿಲೀಫ್ ಸಿಗುತ್ತೆ. ಸೊ ಅದರಿಂದ ಉಗುರು ಸುತ್ತನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದೇ ಉಗುರು ಸುತ್ತು ನಿಮ್ಮ ಹೆಬ್ಬೆರಳಿನಲ್ಲಾಗತ್ತೆ, ಅದನ್ನು ನಾವು ಇನ್ಗ್ರೋವಿಂಗ್ ಟೋನೇಲ್ ಅಂತೀವಿ. ನಾನು ಭಾಳ ಜನಕ್ಕೆ ಕೇಳ್ತೀನಿ, ನಿಮ್ಮ ಹೆಬ್ಬೆರಳು ಉಗುರವನ್ನು ಕಟ್ ಮಾಡುವಾಗ, ಇದು ಹೆಬ್ಬೆರಳು ತೋರಿಸ್ತಾ ಇದ್ದೀನಿ, ಇದು ನನ್ನ ಕೈನಲ್ಲಿರುವ ತಂಬಿದು, ಇದು ಈ ಫಿಂಗರ್ ಥರ ನಿಮ್ಮ ಹೆಬ್ಬೆರಳು ಅಂದರೆ ಕಾಲಿನಲ್ಲಿರುತ್ತೆ. ನೀವು ಉಗುರು ಕಟ್ ಮಾಡುವಾಗ ದಯವಿಟ್ಟು ಮೂಲೆಯನ್ನು ಹಿಂಗೆ ಈ ನೇಲ್ ಕಟ್ಟರ್ನ ಒಳಗಡೆ ಹೋಗಿ ಕಚಕ್ಕಂತ ಕಟ್ ಮಾಡಬೇಡಿ. ಉಗುರು ಅವಾಗ ಹಿಂಗೆ ಬೆಳೆಯೋದ್ರ ಬದಲು ಹಿಂಗೆ ಬೆಳೆಯುತ್ತೆ. ಅದನ್ನು ನಾವು ಇನ್ಗ್ರೋವಿಂಗ್ ಟೋನೇಲ್ ಅಂತೀವಿ. ಹಂಗೆ ಮಾಡಿದಾಗೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅದರೊಳಗಾಗಿ ಡಯಾಬಿಟಿಸ್ನವ್ರಿಗೆ ಭಾಳ ಬೇಗ ಆಗುತ್ತೆ. ದಯವಿಟ್ಟು ನಿಮ್ಮ ಉಗುರನ್ನ ಟ್ರಿಮ್ ಮಾಡಬೇಕಾದ್ರೆ ಹಾರಿಜಾಂಟಲಾಗಿ ಮಾಡಬೇಕು. ಆ ಮೂಲೆಯನ್ನು ಸ್ವಲ್ಪ ಕಟ್ ಮಾಡಬೇಕು. ತುಂಬ ಕಟ್ ಮಾಡಿದರೆ ಉಗುರು ಹಿಂಗೆ ಬೆಳೆಯಲ್ಲ. ಅಲ್ಲೇನಾದರೂ ನಿಮಗೆ ಇನ್ಫೆಕ್ಷನ್ ಆಯಿತು ಅಂದರೆ ಅದು ಕೂಡ ಉಗುರು ಸುತ್ತು, ಪ್ಯಾರಾನೈಕಿಯ. ನಿಮಗೆ ಕೆಲವರಿಗೆ ಕ್ರಾನಿಕ್ ಆಗ್ಬಿಟ್ಟಿರ್ತದೆ. ಅದರೊಳಗಾಗಿ ಟೈಟ್ ಶೂ ಹಾಕೋರಿಗೆ ಅದು ಇನ್ನೂ ಪ್ರಾಬ್ಲಮ್ ಕೊಡುತ್ತೆ. ಅದರಿಂದ ಅಂಥವ್ರು ನಮ್ಮ ಹತ್ರ ಬಂದಾಗ ನಿಮ್ಮ ಅರ್ಧ ನೇಲ್ ತೆಗಿತೀವಿ ನಾವು, ಲೋಕಲ್ ಅನಸ್ತೀಷಿಯಾ ಕೊಟ್ಟು ಅರ್ಧ ಉಗುರನ್ನು ತೆಗೆದ್ರೆ ಆ ಪಸ್ಸು ಈಚೆಗೆ ಬರುತ್ತೆ, ನಿಮ್ಮ ಪೇಯ್ನು ಕಡಿಮೆ. ಸಾಕಷ್ಟು ಜನ ನೀವು ನಮ್ಮಂಥವ್ರ ಹತ್ರ ಬಂದು ಮಾಡಿಸ್ಕೊಂಡಿರ್ತೀರಿ. ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟು. ದಯವಿಟ್ಟು ಜೀವನದಲ್ಲಿ ಈ ಉಗುರು ಸುತ್ತನ್ನು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು ಇದರ ನೋವು. ಆದ್ದರಿಂದ ಬಿ ಕೇರ್ಫುಲ್. ಥ್ಯಾಂಕ್ ಯು.